ನಮಸ್ಕಾರ ಸ್ನೇಹಿತರೆ, ನೀವು ಈಗ ನೋಡುತ್ತಿದ್ದೀರಿ ಅಮೋಘ ಟೆಕ್ ಯೂಟ್ಯೂಬ್ ಚಾನಲ್. ನೀವು ಈ ವಿಡಿಯೋದಲ್ಲಿ ನೋಡೋದೇನೆಂದರೆ, ನೀವು ಒಬ್ಬರ ಗುಡಿ ಕಾಲ್ನಲ್ಲಿ ಮಾತನಾಡುತ್ತಿರುವಾಗ ಇನ್ನೊಂದು ಕಾಲ್ ಬಂದರೆ ಅವರಿಗೆ ವೇಟಿಂಗ್ ಅಂದರೆ ಕಾಲ್ ಬಿಜಿ ತೋರಿಸುತ್ತದೆ. ಹಾಗೆ ನಿಮಗೆ ಡಿಸ್ಪ್ಲೇ ಸ್ಕ್ರೀನಿನ ಮೇಲೆ ಅವ್ರು ಕಾಲ್ ಮಾಡಿದ್ದು ತೋರಿಸುವುದಿಲ್ಲ. ಅದನ್ನು ಹೇಗೆ ಸಾಲ್ವ್ ಮಾಡಬೇಕೆಂದು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೀಡುತ್ತೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೇನೆ ವಿಡಿಯೋನ ನೋಡ್ತಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬಾಜು ಬನ್ನಿ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿರಿ. ಏಕೆಂದರೆ ನಾನು ಇನ್ನಿತರ ಹೊಸ ವಿಡಿಯೋಗಳು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಬಿಡೋದರಿಂದ ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಬಂದು ತಲುಪ್ತದೆ. ಹಾಗೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡೋದೇನೆ ಕೊನೆಯವರೆಗೂ ನೋಡಿ. ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥವಾಗೋದಿಲ್ಲ. ಕೆಲವೊಂದಿಷ್ಟು ಕಾರಣಗಳಿಂದ ನನ್ನ ವಿಡಿಯೋಗಳು ಇಷ್ಟು ದಿನ ಬಿಡೋಕ್ಕಾಗಿಲ್ಲ. ಅದಕ್ಕೆ 12 ಡೇಸ್ ನಂತರ ಈಗ ವಿಡಿಯೋನ ಬಿಡುತ್ತಿದ್ದೇನೆ. ನೀವು ಮೊದಲಿಗೆ ಬಂದುಬಿಟ್ಟು ಇಲ್ಲಿ ಡೈಲರ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ 3 ಲೈನ್ಸ್ ಇರುತ್ತೆ, 3 ಡಾಟ್ಸ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಬಂದುಬಿಟ್ಟು ನೀವು ನೋಡ್ಬೋದು ಕಾಲಿಂಗ್ ಅಕೌಂಟ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ನೀವು ನೋಡ್ಬೋದು ಕಾಲ್ ವೇಟಿಂಗ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆನಂತರ ನಿಮ್ಮ ಸಿಮ್ ಯಾವುದಿದೆಯೋ ಅಂದರೆ ನಿಮ್ಮ ಸಿಮ್ ಚಾಲು ಇದ್ದ ಸಿಮ್ ಮೇಲೆ ನೀವು ಕ್ಲಿಕ್ ಮಾಡಿ. ನಂದು ಸಿಮ್ ಆನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿನಿ. ಆನಂತರ ಇಲ್ಲಿ ನೋಡ್ಬೋದು ನೀವು ಕಾಲಿಂಗ್ ವೇಟಿಂಗ್ ಅಂತ ಇರುತ್ತದೆ. ಇಲ್ಲಿ ನೋಡ್ಬೋದು ನೀವು ಕಾಲ್ ವೇಟಿಂಗ್ ಅಂತ ಇರುತ್ತೆ. ಇದು ಯಾರ ಹತ್ರ ಆಫ್ ಇದೆ ಇದನ್ನು ಆನ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ನೋಡ್ಬೋದು ನೀವು ಈ ಥರ ಇಂಟರ್ಫೇಸ್ ಬರುತ್ತೆ, ಟರ್ನ್ ಆನ್ ಮಾಡಿ. ಕಾಲ್ ಸೆಟ್ಟಿಂಗ್ ಅಪ್ಡೇಟಿಂಗ್ ಆಗಿರುತ್ತದೆ. 1-2 ಸೆಕೆಂಡ್ ವೇಟ್ ಮಾಡಬೇಕು. ವೇಟ್ ಮಾಡಿದ ತಕ್ಷಣ ನಿಮ್ಮ ಕಾಲಿಂಗ್ ವೇಟಿಂಗ್ ಸಂಪೂರ್ಣವಾಗಿ ಆನ್ ಆಗಿರುತ್ತದೆ. ಹಾಗೆ ಯಾರಾದರೂ ನಿಮಗೆ ಕಾಲ್ ಮಾಡಿದರೂ ಭೀ ನೀವು ಒಬ್ಬರು ಕೂಡ ಮಾತಾಡಿದ್ರು ಭೀ ಅವ್ರ ಫೋನ್ ಭೀ ಕೂಡ ನಿಮ್ಮ ಡಿಸ್ಪ್ಲೇ ಸ್ಕ್ರೀನ್ ಮೇಲೆ ಬರುತ್ತದೆ. ಹಾಗೆ ಈ ವಿಡಿಯೋ ಹೇಗೆ ಅನಿಸಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.